ಮಾತಾಡೋಣ. ದರ್ ಇಸ್ ಲಾಟ್ ಆಫ್ ಟೈಮ್. ಒಂದೊಂದೇ ಅನ್ನ ಹೇಳಿದ್ದಾರೆ, ಪಾಯಿಂಟ್. ನಾವು ಯಾರೂ ಪ್ರಶ್ನೆ ಕೇಳಲ್ಲ, ಎಲ್ಲ ಸ್ಪೆಕ್ಟ್ಯಾಕ್ಯುಲರ್ ಥಿಂಗ್ಸ್ ಅಬೌಟ್ ದ ಫಿಲ್ಮ್ ಹೇಳಬೇಕು ಅಂತ. ಬಿಕಾಸ್ ಅಣ್ಣ ವಾಸವಣ್ಣ ಈಸ್ ಮೈ ಗುರು, ಈಸ್ ಮೈ ವೆಲ್ ವಿಷರ್, ಈಸ್ ಮೈ ಬ್ಯಾಕ್ ಬೋನ್. ನನ್ನ ಮೊದಲನೇ ದಿನದಿಂದ ಬೆನ್ನು ತಟ್ಟಿ ಈಗಲೂ ಕೂಡ ಈ ಸಿನಿಮಾ ಇಟ್ಟೊಡ್ದಿಲ್ಲ ಅಂದರೆ ನಿಮ್ಮ ಮನೆ ಹತ್ರ ಬಂದು ತಲೆ ಹೊಡಿತೀರಿ ಅಂತ ಹೇಳಿದ್ದಾರೆ. ಸೊ ಅಷ್ಟು ಪ್ರೀತಿ ಪಾತ್ರರು ಅವರಿಗೆ ನಾನು ಆ ಕೆಲಸ ಶುರು ಮಾಡಿ. ಸೊ ದ ಥರ್ಡ್ ಸ್ಪೆಕ್ಟ್ಯಾಕ್ಯುಲರ್ ಥಿಂಗ್ ಈಸ್ ದಿ ಪ್ರೊಡ್ಯೂಸರ್. ಸೊ ಇಡೀ ಸಿನಿಮಾನ ಹೇಳ್ಬಿಡ್ತೀವಿ, ಅದು ಈಸಿ, ನಾಗಶೇಖರ್ ಡೈರೆಕ್ಷನ್ ಓಕೆ ಡನ್, ಬಟ್ ಎಲ್ಲರೂ ಒಂದು ಎದುರಿಸಿ ಕಳಿಸಿದ್ರು ಹುಷಾರು ಅವನ ಹತ್ರ ಅಂತ. ಬಟ್ ಅವರಿಗೆ ಚೆನ್ನಾಗಿ ಗೊತ್ತಿದ್ದು, ಬಿಕಾಸ್ ಈಸ್ ಮೈ ಇಂಜಿನಿಯರಿಂಗ್ ಬ್ಯಾಚ್ಮೇಟ್. ಸೊ ಎಷ್ಟು ಹುಷಾರಾಗಿರಬೇಕು ಅಂತ ಅವ್ರಿಗೆ ಗೊತ್ತಿತ್ತು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್ ಅಂತ. ಸೊ ಆಲ್ ಆಫ್ ಅ ಸಡನ್ ಚಿತ್ರದ ಕಥೆಯ ಓಟವನ್ನು ಶಿಡ್ಲಘಟ್ಟದಲ್ಲಿ ಶುರು ಮಾಡಿದವ್ರು ನಾನು ಸ್ವಿಟ್ಜರ್ಲ್ಯಾಂಡಿಗೆ ತಗೊಂಡೋದೆ. ಪ್ರೊಡ್ಯೂಸರ್ 4 ಸರಿ ನೋಡಿದ್ರು, ಇದೇನು ಸುಮ್ಮನೆ ಡಿಸ್ಕಷನ್ ಮಾಡ್ತಾವನ ಇಲ್ಲ ನಿಜವಾಗ್ಲೂ ಶಿಡ್ಲಘಟ್ಟ ಟು ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳ್ತಾವನ ಅಂತ. ಎಸ್, ಅಫ್ಕೋರ್ಸ್ ಇಟ್ ಇಸ್ ಅ ಸ್ಟೋರಿ ವಿಚ್ ಮೂವ್ಸ್ ಫ್ರಮ್ ಶಿಡ್ಲಘಟ್ಟ ಟು ಸ್ವಿಟ್ಜರ್ಲ್ಯಾಂಡ್. ಸೊ ಆ ಸ್ವಿಟ್ಜರ್ಲ್ಯಾಂಡಲ್ಲಿ ಎಲ್ಲೋ ಯಾವುದೋ ಒಂದು ಊರಲ್ಲಿ ತೆಗೆದುಬಿಡ್ತಾನೆ ಅಂತ ಅವ್ರು ಅಂದ್ಕೊಂಡಿದ್ರು. ಅಲ್ಲಿ 11 ಸ್ಟೇಟ್ ಮಾರ್ಕ್ ಮಾಡಿದೆ, 11 ಸಿಟಿ, 11 ಲೊಕೇಶನ್. ನಾವಿದ್ದ ಜಾಗದಿಂದ ಒಂದೊಂದು ಲೊಕೇಶನಿಗೂ 3 ಗಂಟೆ ಬೆಳಿಗ್ಗೆ, 3 ಗಂಟೆ ರಾತ್ರಿ. ಅಂದರೆ ಶೂಟಿಂಗ್ ಹೋಗಿ 3 ಗಂಟೆ, ಮುಗಿಸ್ಕೊಂಡು ಬರೋಕ್ಕೆ 3 ಗಂಟೆ ಅಂತ ಹೇಳಿದಾಗ ಡೀಸೆಲ್ ಕಾಸು ಎಷ್ಟಾಗುತ್ತಪ್ಪ ಸ್ವಿಟ್ಜರ್ಲ್ಯಾಂಡಲ್ಲಿ ಅಂತ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ರು. ಸೊ ಡೀಸೆಲ್ ಟು ಡೆಸ್ಟಿನಿ ಈಸ್ ವೆರಿ ಇಂಪಾರ್ಟೆಂಟ್. ಇವತ್ತು ಅವರ ಬರ್ತ್ಡೇಗೆ ಈ ಹಾಡಿನ ಮೇಕಿಂಗ್ ಸಾಂಗನ್ನು ಕಳೆದ ವರ್ಷ ರಿಲೀಸ್ ಮಾಡಿದ್ವಿ. ದ ಫೈನಲ್ ಸಾಂಗ್ ಅವರ ಬರ್ತ್ಡೇಗೆ ನಾವು ಡೆಡಿಕೇಟ್ ಮಾಡ್ತಿದ್ವಿ. ಪ್ರೊಡ್ಯೂಸರ್ ಸರ್, ಹ್ಯಾಪಿ ಬರ್ತ್ಡೇ ಟು ಯು. ಗಾಡ್ ಬ್ಲೆಸ್ ಯು ಫಾರ್ ಎವರ್. ಈ ಸಿನಿಮಾ ನಿಮಗೆ ಒಂದು ಮೆಗಾ ಹಿಟ್ ಆಗಲಿ ಅಂತ ಎಲ್ಲರ ಪರವಾಗಿ ನಾನು ಕೇಳ್ತೀನಿ. ಪ್ಲೀಸ್ ಫ್ಯೂ ವರ್ಡ್ಸ್ ಅಬೌಟ್ ಸಿನಿಮಾ.